ಇನ್ನು ಮಳೆರಾಯನ ಅಬ್ಬರ ಜೋರಾಗಿದೆ. ಇದರ ಬೆನ್ನಲ್ಲೇ ತುಂಬಿ ಹರಿತಾ ಇದೆ ಮಂಡ್ಯದ ಕೆಆರ್ಎಸ್ ಅಣೆಕಟ್ಟು. ಡ್ಯಾಂನಿಂದ 35,000 ಕ್ಯೂಸೆಕ್ಗೂ ಹೆಚ್ಚು ನೀರನ್ನ ರಿಲೀಸ್ ಮಾಡಲಾಗಿದೆ. ಮಂಡ್ಯದ ಕೆಆರ್ಎಸ್ ಅಣೆಕಟ್ಟು ಡ್ಯಾಂನಿಂದ 35,000 ಕ್ಯೂಸೆಕ್ಗೂ ಹೆಚ್ಚು ನೀರನ್ನ ರಿಲೀಸ್ ಮಾಡಲಾಗಿದೆ. ಹೆಚ್ಚು ನೀರು ಬಿಡುಗಡೆಯಿಂದ ಪ್ರವಾಹದ ಭೀತಿಯಲ್ಲಿದ್ದಾರೆ ಅಲ್ಲಿನ ಜನ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಶ್ರೀರಂಗಪಟ್ಟಣದ ಹರಿಯುವ ನದಿಯ ದಂಡೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗ್ತಿದೆ. ಪಶ್ಚಿಮ ವಾಹಿನಿ, ಸ್ನಾನಘಟ್ಟ ಹಾಗೂ ಮಂಟಪಗಳು, ಇನ್ನು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಳುಗಡೆ ಆಗ್ತಿದೆ. ಪ್ರವಾಹದಿಂದ ರಭಸವಾಗಿ ಹರಿತಾ ಇದೆ ನದಿ ನೀರು. ಮುಂಜಾಗ್ರತಾ ಕ್ರಮವಾಗಿ ಪಶ್ಚಿಮ ವಾಹಿನಿಯಲ್ಲಿ ಈಗ ಪಿಂಡ ಪ್ರದಾನಕ್ಕೆ ತಡೆಯನ್ನ ಒಡ್ಡಲಾಗಿದೆ. ನದಿ ದಡಕ್ಕೆ ಹೋಗದಂತೆ ಶ್ರೀರಂಗಪಟ್ಟಣದಲ್ಲಿ ಈಗ ನಿಷೇಧಾಜ್ಞೆಯನ್ನ ಕೂಡ ಆದೇಶವನ್ನ ಹೊರಡಿಸಿದ್ದಾರೆ. ಸದ್ಯ ಗಮನಿಸ್ತಾ ಇದೀವಿ ಅಲ್ಲಿನ ಚಿತ್ರಾವಳಿಗಳನ್ನ, ಯಾಕಂದ್ರೆ ವರ್ಣನ ಅಬ್ಬರ ಜೋರಾಗಿದೆ. ಈ ನಿಟ್ಟಿನಲ್ಲಿ ತುಂಬಿ ಹರಿತಾ ಇದೆ ಕಾವೇರಿಯ ನದಿ. ಮಂಡ್ಯದಲ್ಲಿ ಈಗಾಗಲೇ ನೋಡಿ ಯಾವ ರೀತಿಯಾಗಿ ಜಲಾವೃತ ಆಗಿದೆ. ದೇವಸ್ಥಾನ ಇರ್ಬೋದು, ಅಲ್ಲಿನ ದೇವರ ಮೂರ್ತಿಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಹೀಗಾಗಿನೇ ಕಟ್ಟೆಚ್ಚರವನ್ನ ವಹಿಸುವಂತ ನಿಟ್ಟಿನಲ್ಲಿ ಈ ನದಿ ದಡಕ್ಕೆ ಯಾರು ಕೂಡ ಹೋಗಬಾರ್ದನ್ನೋ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಈಗ ನಿಷೇಧಾಜ್ಞೆಯನ್ನ ಹೇರಿದ್ದಾರೆ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಮತ್ತೊಂದು ಕಡೆಯಲ್ಲಿ ನದಿ ಪಾತ್ರದ ಜನರು ಕೂಡ ಇರ್ತಾರೆ. ಅವರಿಗೂ ಕೂಡ ಅತ್ತ ತೆರಳಬಾರದು, ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಬೇಕೆನ್ನುವಂತ ನಿರ್ಧಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಧಾರ್ಮಿಕ ಕ್ಷೇತ್ರ ಕೂಡ ಹೌದು. ಯಾಕಂದ್ರೆ ನದಿ ಭಾಗದಲ್ಲಿರುವಂತಹ ಈ ಪಶ್ಚಿಮ ವಾಹಿನಿ ಏನಿದೆ, ಸ್ನಾನಘಟ್ಟ ಏನಿದೆ, ಮಂಟಪ ಇದೆಯಲ್ಲ, ಇಲ್ಲಿ ಈಗ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಕೂಡ ಹಾಕಿದ್ದಾರೆ. ಯಾರು ಕೂಡ ಅತ್ತ ಹೋಗಬಾರದು. ಯಾಕಂದ್ರೆ ರಭಸದಿಂದ ನೀರು ಬರ್ತಾ ಇದೆ. ನೀರಿನ ಒಳಹರಿವು, ಹೊರಹರಿವು ಎಲ್ಲವೂ ಕೂಡ ಹೆಚ್ಚಳ ಆಗ್ತಿದೆ. ಅತ್ತ ಪ್ರದಕ್ಷಿಣೆ ಹಾಕುವಂತ ದೇವಸ್ಥಾನದ ಸುತ್ತಮುತ್ತ ಅಶ್ವತ್ಥನ ಕಟ್ಟೆ ಎಲ್ಲ ಜಲಾವೃತ ಆಗಿದೆ. ಸಾಮಾನ್ಯವಾಗಿ ಜನ ಇಲ್ಲೆಲ್ಲ ಕೂತ್ಕೊಳ್ಳೋರು. ಬಟ್ ಈಗ ನೀರಿನ ರಭಸ ಹೆಚ್ಚಳ ಆಗಿದೆ. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಸದ್ಯ ಮಂಡ್ಯ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೇಗಿದೆ? ಮತ್ತೆ ಜಿಲ್ಲಾಡಳಿತದಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವೆಲ್ಲ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ? ಎಸ್ ಅಖಿಲೇಶ್, ಏನು ಕೊಡಗಿನಲ್ಲಿ ಏನು ಕಾವೇರಿ ನದಿ ಜಲಾನಯ ಪ್ರದೇಶ ಇದೆ, ಈ ಒಂದು ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಕೆಆರ್ಎಸ್ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇದೆ. ಈಗಾಗಲೇ ಕೂಡ ಕೆಆರ್ಎಸ್ ಡ್ಯಾಮ್ ಕೂಡ ಬಹುತೇಕ ಭರ್ತಿಯ ಹಂತದಲ್ಲಿದ್ದು ಈಗಾಗಲೇ ಕೆಆರ್ಎಸ್ ಜಲಾಶಯ ನೀರಿನ ಮಟ್ಟ ಕೂಡ 120 ಅಡಿ ದಾಟಿದೆ. ಹಾಗಾಗಿ ಏನೀಗ ಜಲಾಶಯಕ್ಕೆ ಬರ್ತಿರುವ ಹೆಚ್ಚಿನ ಪ್ರಮಾಣದ ನೀರನ್ನ ಈಗ ಅಲ್ಲಿನ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಜಲಾಶಯದ ಭದ್ರತಾ ದೃಷ್ಟಿಯಿಂದ ಈಗ ಹೆಚ್ಚುವರಿ ನೀರನ್ನ ಕಾವೇರಿ ನದಿಗೆ ಬಿಡ್ತಿರುವಂತದ್ದು. ಈಗಾಗಲೇ ಕೂಡ ಇದರಿಂದ ಸುಮಾರು ನೆನೆಯಿಂದಲೂ ಕೂಡ 35,000 ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗ್ತಿತ್ತು. ಇದೀಗ ಮತ್ತಷ್ಟು ಮಳೆಯ ಪ್ರಮಾಣ ಹೆಚ್ಚಿನ ಕಾರಣದಿಂದ ನದಿಗೆ ಸುಮಾರು 50,000ರಿಂದ 80,000 ಕ್ಯೂಸೆಕ್ ನೀರನ್ನ ಬಿಡುವಂತಹ ಬಗ್ಗೆ ಈಗಾಗಲೇ ಕೂಡ ಪ್ರಕಟಣೆಯನ್ನು ಕೂಡ ಹೊರಡಿಸಿ ಯಾರೂ ಕೂಡ ನದಿ ದಂಡೆ ಬಳಿಗೆ ಹೋಗಬಾರ್ದು ಅನ್ನೋ ಮಾಹಿತಿಯನ್ನು ಕೂಡ ಈಗ ಕೊಟ್ಟಿದ್ದಾರೆ. ಜೊತೆಗೆ ಜಿಲ್ಲಾಡಳಿತ ಕೂಡ ಈಗ ಎಚ್ಚರಿಕೆ ಸಂದೇಶವನ್ನ ಕೂಡ ಏನು ಕಾವೇರಿ ನದಿ ಪಥದ ಜನರಿಗೆ ಕೂಡ ಕೊಟ್ಟಿರುವಂತದ್ದು. ಇದರಿಂದ ಈ ಭಾಗದಲ್ಲಿ ಈಗ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಉಲ್ಬಣ ಆಗ್ತಾ ಇದೆ. ಏನೀಗ ಶ್ರೀರಂಗಪಟ್ಟಣ ಸುತ್ತಮುತ್ತ ಕೂಡ ಇರುವಂತಹ ಒಂದು ಏನು ಪ್ರಸಿದ್ಧ ಪ್ರವಾಸಿ ಸ್ಥಾನಗಳೇನಿದೆ ಅವೆಲ್ಲವೂ ಕೂಡ ಬಹುತೇಕ ಒಂದು ಕಡೆ ಜಲಾವೃತ ಆಗಿದೆ. ಒಂದು ಕಡೆ ಬಲಮುರಿ ಇರ್ಬೋದು, ಸ್ನಾನಘಟ್ಟ ಇರ್ಬೋದು, ಗೋಸಾಯಿಘಾಟ್, ಸಂಗಮ, ಈ ರೀತಿ ಇದ್ದಂತಹ ಪ್ರಮುಖ ಪ್ರವಾಸಿ ಸ್ಥಾನಗಳಲ್ಲಿ ಈಗಾಗಲೇ ಜನರ ಸಂಚಾರವನ್ನು ನಿರ್ಬಂಧ ಇರಿಸಿ ತಾಲೂಕು ಆಡಳಿತ ಒಂದು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ರೆ ಇಲ್ಲಿನ ಪ್ರಸಿದ್ಧ ಏನು ಧಾರ್ಮಿಕ ಕೇಂದ್ರಗಳು ಅಂತ ಹೇಳಲಾಗ್ತಿರುವಂತಹ ಶ್ರದ್ಧಾ ಕೇಂದ್ರಗಳು, ಏನು ಪಿಂಡ ಪ್ರದಾನ ಮಾಡುವಂತಹ ಶ್ರದ್ಧಾ ಕೇಂದ್ರಗಳ ಸ್ನಾನಘಟ್ಟ, ಪಶ್ಚಿಮ ವಾಹಿನಿ ಹಾಗೂ ಕೆಲವು ಕಡೆ ಮಂಟಪಗಳು ಕೂಡ ಮುಳುಗಡೆ ಆಗಿವೆ. ಮತ್ತೊಂದು ಕಡೆ ನಿಮಿಷಾಂಬದೇಗಳು ಏನಿದೆ ಶ್ರೀರಂಗಪಟ್ಟಣದ ಬಳಿ ಇರುವಂತಹ ಇದು ಒಂದು ಕೂಡ ಕಾವೇರಿ ನದಿ ತಟದ ಬಳಿ ಇರುವಂತಹ ಒಂದು ಪ್ರಸಿದ್ಧ ದೇವಸ್ಥಾನ ಆಗಿರುವಂತದ್ದು. ಇಲ್ಲೂ ಕೂಡ ಈಗ ಏನು ದೇವಸ್ಥಾನದ ಬಳಿಗೆ ಬರುವಂತಹ ಭಕ್ತರಿಗೂ ಕೂಡ ನದಿ ದಂಡೆಗೆ ಯಾರು ಕೂಡ ತೆರಳಬಾರದು ಅಂತ ಹೇಳಿ ಈಗ ಆ ಒಂದು ದೇವಸ್ಥಾನದ ಸುತ್ತ ಕೂಡ ಈಗಾಗಲೇ ಕೂಡ ಏನು ಬ್ಯಾರಿಕೇಡ್ ಭದ್ರತೆಯನ್ನು ಹಾಕುವ ಮೂಲಕ ಅಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ನಿಯಂತ್ರಣ ಮಾಡಲಿಕ್ಕೆ, ಅಂದ್ರೆ ಯಾವುದೇ ಅನಾಹುತ ಆಗದ ರೀತಿ ನೋಡ್ಕೊಳ್ಳಿಕ್ಕೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಏನೀಗ ಹೆಚ್ಚಿನ ಪ್ರಮಾಣದ ನೀರನ್ನ ಈಗ ಡ್ಯಾಮ್ನಿಂದ ನದಿಗೆ ಹರಿಬಿಡಲಾಗ್ತಿರೋ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಡಳಿತ ಕೂಡ ಈಗ ಅಗ್ನಿಶಾಮಕ ದಳ ಮತ್ತೆ ಎನ್ಡಿಆರ್ಎಫ್ ತಂಡಕ್ಕೂ ಕೂಡ ಒಂದು ಕರೆಯನ್ನ ಕೊಟ್ಟಿರುವಂತದ್ದು. ಏನ್ ಎನ್ಡಿಆರ್ಎಫ್ ತಂಡವನ್ನ ಕರೆಸ್ಕೋಬೇಕು ಬೇಡ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಕೇಂದ್ರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ಜಿಲ್ಲಾಡಳಿತ ಮಾಡಿದ್ರೆ ಏನು ಅಗ್ನಿಶಾಮಕ ದಳಿಗೆ ಕಟ್ಟೆಚ್ಚರ ವಹಿಸುವಂತೆ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಜೊತೆಗೆ ಕಾವೇರಿ ನದಿಗಡ್ಡೆಯಲ್ಲಿರುವಂತಹ ಏನು ಗೌತಮಿ ಕ್ಷೇತ್ರದ ಸ್ವಾಮೀಜಿ ಅವರು
ಈಗಲೂ ಕೂಡ ನಡುಗಡೆ ಸಿಲುಕೊಂಡಿದ್ದಾರೆ. ಅವರನ್ನ ಕರೆತರಲಿಕ್ಕೆ ಕೂಡ ಈಗಾಗಲೇ ಜಿಲ್ಲಾಡಳಿತ ಈಗಾಗಲೇ ಕೂಡ ಒಂದು ಇಂಟಿಮೇಷನ್ ಅನ್ನು ಕೊಟ್ಟಿತ್ತು. ಸ್ವಾಮೀಜಿಯವರ ನೀವು ನೀರಿನ ಪ್ರಮಾಣ ಹೆಚ್ಚಾಗುತ್ತೆ ಹಾಗಾಗಿ ಬರಬೇಕು ಅಂತ. ಆದ್ರೆ ಸ್ವಾಮೀಜಿಯವರು ಇದುವರೆಗೂ ಕೂಡ ನಡುಗಡೆಯಿಂದ ಬರ್ಲಿಕ್ಕೆ ಮನಸ್ಸು ಮಾಡಿಲ್ಲ. ಅವರು ನಾನು 1 ಲಕ್ಷ ನೀರು ಬಂದ್ರೆ ಮಾತ್ರ ನಾನು ಹೊರಗಡೆ ಬರ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈಗ ಅವರನ್ನು ಕರೆತರುವಂತ ಜವಾಬ್ದಾರಿ ಈಗ ತಾಲೂಕು ಆಡಳಿತ ಕೇಂದ್ರದ ಮೇಲಿರುವಂತದ್ದು. ಒಟ್ಟಾರೆಯಾಗಿ ಕಾವೇರಿ ನದಿಯ ಪ್ರವಾಹ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಉಲ್ಬಣ ಆಗ್ತಾ ಇದೆ. ಹೀಗಾಗಿ ಪ್ರವಾಹ ಪರಿಸ್ಥಿತಿ ಎದುರಿಸಲಿಕ್ಕೂ ಕೂಡ ಜಿಲ್ಲಾಡಳಿತ ಈಗ ಕಟ್ಟೆಚ್ಚರವನ್ನು ವಹಿಸಿರೋ ಜೊತೆಗೆ ಪೊಲೀಸ್ ಇಲಾಖೆಗೂ ಕೂಡ ಏನು ಪ್ರಮುಖ ಪ್ರವಾಸ ಸ್ಥಳಗಳ ಬಳಿ ಪೊಲೀಸರನ್ನು ನಿಯೋಜನೆ ಮಾಡ್ಲಿಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ.